ಒಯ್ಯಲಕ್ಕೆ ಏನು ಪ್ರಯತ್ನ ಮಾಡಿದ್ರು ಮಹಾಪುರುಷರ. ಆ ಮಹಾಪುರುಷರ ಜಯಂತಿ ಮಾತ್ರ ನಾವು ಆಚರಿಸ್ತಾ ಇದ್ದೀವಿ. ಭಾಳ ಜನ ಹೋಗ್ತಾರೆ, ಭಾಳ ಜನ ಹೋಗ್ತಾರೆ. ಅದಕ್ಕೆ ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಬೇಕು ಅಂದಾಗ ಸಂಘರ್ಷ ಆಗ್ತಿತ್ತು. ಇತಿಹಾಸದ ಪುಟಗಳನ್ನು ನೋಡಿದಾಗ ಈ ಸವಿತಾ ಸಮಾಜದ ರಾಜರು 9 ಜನ, ನಂದ, ಆನಂದ, ಶಿವಾನಂದ, ಉಪಾನಂದ ಅಂತೇಳಿ ಇದು ಇತಿಹಾಸದ ಕಾಲ. ನಂತರ ಸ್ವತಂತ್ರ ನಂತರ ಕರ್ಪೂರಿ ಠಾಕೂರ್ ಅವರು ಕೇವಲ ಸವಿತಾ ಸಮಾಜಕ್ಕೆ ಅಷ್ಟೇ ದುಡಿದಿಲ್ಲ, ಅಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ನರಹತ್ಯೆಗಳನ್ನು ನಿಲ್ಲಿಸಿದರು. ಸಾಮಾಜಿಕ ಅಂತರವನ್ನು ಕಮ್ಮಿ ಮಾಡ್ಲಿಕ್ಕೆ, ಅವರಿಗೆ ಸ್ವಂತ ರಕ್ಷಣೆ ಮಾಡ್ಕೊಳ್ಳಕ್ಕ ತನ್ನ ಆಡಳಿತ ಅವಧಿಯಲ್ಲಿ ಬಂದೂಕುಗಳನ್ನು ವಿತರಣೆ ಮಾಡಿದರು ರೈತರಿಗೆ. ಹಾಗಾಗಿ ಸಾಮಾಜಿಕ ಅಂತರ ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಇನ್ನು ಉತ್ತರ ಭಾರತದಲ್ಲಿ ಅವರಾದರೆ ದಕ್ಷಿಣ ಭಾರತದಲ್ಲಿ ವೀರಪ್ಪ ಮೊಯ್ಲಿಯವರು, ಅವ್ರಿಗಿಂತ ಮುಂಚೆ ಕರುಣಾಕರ ಸ್ಟಾಲಿನ್ ಅವರು ಸಹಿತ ಸವಿತಾ ಸಮಾಜಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಬುದ್ಧನ ಕಾಲದಲ್ಲಿ 5 ಜನ ಹೇಳಿದ್ರು ನಮ್ಮ ನಾಗಪ್ಪ ಅವರು. 5 ಜನ ಪ್ರಮುಖ ಶಿಷ್ಯರಲ್ಲಿ ಉಪಾಲಿ ಅವರು. ಅಂದರೆ ಈ ಸಮಾಜಕ್ಕೆ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸ ಇದೆ. ಆ ಇತಿಹಾಸವನ್ನು ಹೊತ್ಕೊಳ್ಳಬೇಕಾಗಿದೆ. ಈಗ ರೂರಲ್ಸ್ ಇನ್ ಇಂಡಿಯಾ ಅಂದರೆ ಸವಿತಾ ಸಮಾಜದ ಅರಸರು ಭಾರತದಲ್ಲಿ ಇದ್ಯಾರು ಹೋಗ್ತಾ ಇಲ್ಲ. ನಾವು ಯಾರಾದರೂ ಹೇಳಿದ ಇತಿಹಾಸ ಇಲ್ಲಿ ಗಂಟೆಗಟ್ಟಲೆ ಹೋದ್ರೆ ನಮ್ಮ ಗಂಟಲಿಂದ ಹೋಗ್ತದೆ, ಯಾರು ತಲೆಗೆ ಹೋಗೋದಿಲ್ಲ. ಅದಕ್ಕೆ ನಾವು ಈ ದೇಶದಲ್ಲಿ ಸಾಮಾಜಿಕ ಅಂತರ ಕಡಿಮೆ ಮಾಡಬೇಕಂತ ಸಂದರ್ಭದಲ್ಲಿ ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಜೊತೆಗೆ ಡಿಜಿಟಲ್ ಡಿಸ್ಟೆನ್ಸ್ ನಮ್ಗೆ ಕಾಡ್ತಾ ಇದೆ. ಈ ಕೆಲಸ ನಮ್ಗೆ ಆಗೋದಿಲ್ಲ. ಇವತ್ತ ಕುಲಕಸುಬು ಅಂತ ಮಾತಾಡ್ತಾ ಇದ್ದಾರೆ. ಕುಲಕಸುಬರು ಯಾವುದೂ ಇಲ್ಲ. ಈ ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಿದವರೇ ಇವತ್ತು ಬ್ರಾಹ್ಮಣ ಸಮಾಜನು ಚೌರಿ ಅಂಗಡಿ ಇದೆ. ಇವತ್ತು ಸಿರಿಯವರು ಜೇವರ್ಗಿ ಲಿಂಗಾಯತ ಸಮಾಜದ ಸಿರಿಯವರು ಒಂದು ಸಲೂನ್ ಸೆಂಟರ್ ಇಟ್ಟಿದ್ದಾರೆ. ಕುಲಗೊಬ್ಬ ಶರಣರು ಮಾಡೋ ಮೂಲಕ ಜಾತೀಯತೆ ಹೋಗಿ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಈ ವೈಜ್ಞಾನಿಕ ಯುಗದಲ್ಲಿ ಸಾಮಾಜಿಕ ಅಂತರ ಜೊತೆಗೆ ಈ ಡಿಜಿಟಲ್ ಅಂತರ ಇರೋದ್ರಿಂದ ನಮ್ಮ ಕುಲಕೋರ್ಸು ದಿನ ಕ್ರಮೇಣವಾಗಿ ಉಳಿಸಬೇಕು. ಸಮಾಜದಲ್ಲಿ ನಾವು ಶೈಕ್ಷಣಿಕವಾಗಿ ಪ್ರಬಲರಾಗಬೇಕು. ನಮ್ಮ ಕಾಯಕದಲ್ಲಿ ನಿಷ್ಠೆ ಒಂದು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ರೆ ಮಾತ್ರ ನಮಗೆ ಎಲ್ಲ ರೀತಿಯಲ್ಲಿ ಸಮಾಜ ಬೇರೆ ಸಮಾಜವು ಗುರುತಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿಸಿ ಹೆಚ್ಚಿನ ಒಂದು ಸರ್ಕಾರಿ ಉನ್ನತ ಹುದ್ದೆಗಳಲ್ಲಿ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಸುಮಾರು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಮತ್ತು ನಮ್ಮ ಸಮಾಜದ ವತಿಯಿಂದ ಅವರಿಗೆಲ್ಲ ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಅಂತ ಅವರಿಗೆಲ್ಲ ಗುರುತಿಸ್ಕೊಂಡು ಅವರಿಗೆಲ್ಲ ನಮ್ಮ ಸಮಾಜದಲ್ಲಿ ಒಂದು ಪ್ರೇರಣೆ ರೂಪದಲ್ಲಿ ನಮ್ಮ ಮುಂಬರ್ತಕ್ಕಂಥ ಮಕ್ಕಳಿಗೆ ಆದರ್ಶಪ್ರಾಯದಲ್ಲಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಹೇಳಿದ್ದು ನಾನು ಮಾತುಗಳನ್ನು ಹಿಂದೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಕಲಬುರಗಿ ತಾಲೂಕಿನ ಗ್ರೇಟ್ ತಹಸೀಲ್ದಾರಾಗಿ ಒಂದು ತಮಗೆ ಆಶ್ವಾಸನೆ ಕೊಡುವುದು ಏನಂತಂದರೆ, ತಾವೆಲ್ಲರೂ ಮೊದಲಿಗೆ ಶಿಕ್ಷಣದ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಇದರಲ್ಲಿ ತಮಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕು. ಎಲ್ಲ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜನರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಈ ನಮ್ಮ ತಾಲೂಕಿನಲ್ಲಿ ನಾನೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋನು ತಹಸೀಲ್ದಾರಾಗಿ. ಈ ಸಂದರ್ಭದಲ್ಲಿ ಎಲ್ಲ ಅಭ್ಯರ್ಥಿಗಳು ತಾವೇ ಬರಬೇಕು, ತಾವೇ ಓಡಾಡಬೇಕು ಅಂತ ಇಲ್ಲ. ಸಮಾಜದ ಮುಖಂಡರು ಈ ಹಿಂದೆ ನಮಗೆ ನಾನು ವಿಲೇಜ್ ಅಕೌಂಟ್ ಇದ್ದಾಗ ಸಾಕಷ್ಟು ಜನರಿಗೆ ಗೊತ್ತಿದೆ, ಒಂದು ನಿವೇಶನಗಳ ಸಮಸ್ಯೆ ಬಂದಾಗ ನಾನು ಅವರಿಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದೇನೆ. ಮತ್ತು ಈಗಲೂ ಕೂಡ ಒಂದಿಲ್ಲ ಎರಡಿಲ್ಲ ಹತ್ತಿಲ್ಲ, ಒಂದು 100 ಗಟ್ಟಲೆ ಅಪ್ಲಿಕೇಶನ್ ತೊಗೊಂಡು ಬಂದು ತಮಗೆ ಬೇಕಾಗಿರುವ ಕ್ಯಾಸ್ಟ್ ಸರ್ಟಿಫಿಕೇಟು ನನ್ನಿಂದ ಪಡೆಯಬಹುದು. ಅದಕ್ಕೆ ನಾನು ಹಗಲು ರಾತ್ರಿ ನಿಮ್ಮ ಜೊತೆಗೆ ಇದ್ದೇನೆ ಅಂತಕ್ಕಂಥ ಆಶ್ವಾಸನೆ ನಾನು ತಮಗೆ ಕೊಡ್ತಾ
ಈಗಾಗಲೇ ಸಮಯದ ಅಭಾವ ಇದೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಇವತ್ತು ಶಾಲಾ ಹುಡುಗರ ಇದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಇದೆ. ಸಾಕಷ್ಟು ಜನ ನಾನು ಕಾಯ್ತಾ ಇದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಮನೆಯವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಂತೇಳಿ ನಾನು ಜಿಲ್ಲಾ ಸವಿತಾ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಸವಿತಾ ಸಮಾಜ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಇವತ್ತಿನ ದಿವಸದ ಮೊದಲನೇದಾಗಿ ನಮ್ಮ ಎಲ್ಲ ಕಲಬುರಗಿ ಜನತೆಗೂ ಹಾಗೂ ಕರ್ನಾಟಕದ ಜನತೆಗೂ ಶ್ರೀ ಸವಿತಾ ಮಹರ್ಷಿ ಜಯಂತಿಯವರ ಜಯಂತಿಯ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಿಸಬೇಕಂತ ಹೇಳಿದರು. ಆದರೆ ಎಷ್ಟೋ ಜನ ಶಾಲೆ ಮಕ್ಕಳಿಗೆ ಮತ್ತು ಕಾಲೇಜು ಮಕ್ಕಳಿಗೆ ಸವಿತಾ ಮಹರ್ಷಿಯವರ ಇತಿಹಾಸನೇ ಗೊತ್ತಿಲ್ಲ. ಈಗ ನಾವು ನಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನಿಟ್ಟು ನಮ್ಮ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಪ್ರತಿಯೊಂದು ಹಂತದಲ್ಲಿ ಕಾಲೇಜು ಮಟ್ಟದಲ್ಲಿಯೂ ಎಲ್ರಿಗೂ ನಮ್ಮ ಸವಿತಾ ಮಹರ್ಷಿಯವರು ಗೊತ್ತಿರಬೇಕು. ಯಾಕಂತಂದರೆ ಈಗಿನ ಈ ಎಲ್ಲ ಶಾಲಾ ಪಠ್ಯಪುಸ್ತಕದಲ್ಲಿ ಎಲ್ಲ ಮಹಾಗುರುಗಳ ಪಠ್ಯಪುಸ್ತಕದಲ್ಲಿ ವಿಷಯಗಳು ಎಲ್ಲವೇ ನಮ್ಮ ಮಕ್ಕಳಿಗೆ ಕೇಳಿದ್ರೆ ನಮಗೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಹೇಳ್ತಾರೆ, ಮತ್ತು ಅಂಬಿಗರ ಚೌಡಯ್ಯನ ಬಗ್ಗೆ ಹೇಳ್ತಾರೆ, ಮಡಿವಾಳ ಮಾಚೆಯವರ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ಸವಿತಾ ಮಹರ್ಷಿಯವರ ಬಗ್ಗೆ ಕೇಳಿದರೆ ಇನ್ನು ಯಾರಿಗೂ ಆ ವಿಷಯದ ಬಗ್ಗೆ ಇತಿಹಾಸದ ಬಗ್ಗೆ ತಿಳಿದಿಲ್ಲ. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸವಿತಾ ಮಹರ್ಷಿಯವರ ಇತಿಹಾಸವನ್ನು ಎಲ್ಲ ಮನೆಗೂ ಪ್ರತಿಯೊಂದು ಮಗುವಿಗೂ ಕೂಡ ಮನ ಮುಟ್ಟುವಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದೇ ರೀತಿ ಮಾರ್ಚ್ 5ಕ್ಕೆ ನಾವು ಇನ್ನೂ ಇದರಂತೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಸಂತ ಸೇನಾ ಮಹಾರಾಜ್ ಮತ್ತು ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಆಚರಣೆ ಮಾಡುತ್ತಾ ಇದ್ದು ಅವರಿಂದನೇ ನಾವು ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳ ಬಗ್ಗೆ ನಾವು ಒತ್ತಾಯವಿಟ್ಟು ಇನ್ನೂ ಕಾರ್ಯಕ್ರಮವನ್ನು ಯಶಸ್ವಿಪೂರ್ವಕವಾಗಿ ಮಾಡಬೇಕಂತ ಹೇಳಿ ನಾನು ಈ ತಮ್ಮ ಮಾಧ್ಯಮ ವರ್ಗದವರ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು.